ಎಲ್ಲರಿಗೂ ನಮಸ್ಕಾರ. ಮಗು ಹುಟ್ಟಿದ ಕ್ಷಣದಲ್ಲೇ ಪ್ರಾರಂಭವಾಗುತ್ತದೆ ಒಂದು ಪವಿತ್ರ ಬಾಂಧವ. ತಾಯಿಯ ಎದೆಹಾಲು ಜಗತ್ತಿನ ಮೊದಲ ಆಹಾರ, ಭದ್ರತೆ ಮತ್ತು ಜೀವಿತದ ಆಧಾರ. ರುಕ್ಮಿಣಿ ಮತ್ತು ರಾಜೇಶ್ ದಂಪತಿಗಳಿಗೆ ಮುದ್ದಾದ ಗಂಡು ಮಗು ಜನಿಸಿರುತ್ತದೆ. ರುಕ್ಮಿಣಿಗೆ ಸ್ತನಪಾನ ಹೇಗೆ ಮಾಡುವುದು ಎಂಬುದು ಅರಿವು ಇರುವುದಿಲ್ಲ. ಅಲ್ಲಿದ್ದ ಡಾಕ್ಟರ್ ಸ್ತನಪಾನದ ಬಗ್ಗೆ ತಿಳಿಸಿದರೂ ಅವಳು ಸೌಂದರ್ಯದ ಬಳತಿಗಾಗಿ ನಿರ್ಲಕ್ಷಿಸುತ್ತಾಳೆ. ನಂತರ ಡಾಕ್ಟರ್ ತಾಯಿ ಮತ್ತು ಮಗುವನ್ನು ತಪಾಸಣೆ ಮಾಡುತ್ತಾರೆ. ಪಾಲಿಸಬೇಕಾದ ಆರೈಕೆಗಳನ್ನು ತಿಳಿಸುತ್ತಾರೆ. ಡಾಕ್ಟರ್ ನರ್ಸನ್ನು ಕರೆದು ಇವರನ್ನು ಡಿಸ್ಚಾರ್ಜ್ ಮಾಡಿ ಎಂದು ಹೇಳಿ ಅಲ್ಲಿಂದ ಹೊರಟರು. ರುಕ್ಮಿಣಿ ಹಾಗೂ ಅವಳ ಕುಟುಂಬದವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ತಮ್ಮ ಮನೆಗೆ ತೆರಳಿದರು. ರುಕ್ಮಿಣಿ ಮಗುವಿನ ಜೊತೆ ಮಲಗಿರುತ್ತಾಳೆ. ಸ್ವಲ್ಪ ಸಮಯದ ನಂತರ ಮಗು ಅಳಲು ಪ್ರಾರಂಭಿಸುತ್ತದೆ. ರುಕ್ಮಿಣಿ ಸಮಾಧಾನ ಮಾಡಲು ಪ್ರಯತ್ನಿಸುತ್ತಾಳೆ, ಆದರೆ ಮಗು ತನ್ನ ಅಳುವುದನ್ನು ನಿಲ್ಲಿಸುವುದಿಲ್ಲ. ಆಗ ಎದೆ ಹಾಲು ಹೇಗೆ ಕುಡಿಸಬೇಕು ಎಂಬ ಅರಿಯದ ರುಕ್ಮಿಣಿ ಸೋಷಿಯಲ್ ಮೀಡಿಯಾ ನೋಡಿ ಮಗುವಿಗೆ ಪ್ಲಾಸ್ಟಿಕ್ ಬಾಟಲಿಯಿಂದ ಹಾಲು ಕುಡಿಸಬೇಕು ಎಂದು ನಿರ್ಧರಿಸುತ್ತಾಳೆ. ಅಲ್ಲಿಂದ ಹಾಲು ತರಲು ಅಡುಗೆ ಮನೆಗೆ ಹೋಗುತ್ತಾಳೆ. ಇವಳು ಪ್ಲಾಸ್ಟಿಕ್ ಬಾಟಲಿಯಿಂದ ಹಾಲು ಕುಡಿಸುವುದನ್ನು ನೋಡಿ ಅವಳ ಅತ್ತೆ ಅವಳನ್ನು ಬೈದು ಬಾಟಲನ್ನು ಎಸೆದು ಅದರಿಂದ ಆಗುವ ಪರಿಣಾಮಗಳನ್ನು ಹೇಳುತ್ತಾಳೆ. ಆಗ ಬಾಗಿಲಿಗೆ ಆಗಮಿಸಿದ ನೋಡಿ ನಮ್ಮ ಆಶಾ ಕಾರ್ಯಕರ್ತೆ ಲಕ್ಷ್ಮಿ. ಆಗ ರಾಜೇಶನು ಬನ್ನಿ ಮೇಡಮ್ ಒಳಗೆ ಎಂದು ಬಾಗಿಲು ತೆಗಿತಾನೆ. ಆಶಾ ಕಾರ್ಯಕರ್ತೆ ರುಕ್ಮಿಣಿಯ ಜೊತೆ ಮಾತನಾಡಲು ಪ್ರಾರಂಭಿಸುತ್ತಾಳೆ. ಹಾಗೆಯೇ ಆಶಾ ಕಾರ್ಯಕರ್ತೆ ಲಕ್ಷ್ಮಿ ಮಗು ಮತ್ತು ತಾಯಿಯ ತಪಾಸಣೆಯನ್ನು ಮಾಡುತ್ತಾಳೆ. ಹೇಮಲತಾ ಲಕ್ಷ್ಮಿ ಅವರಿಗೆ ಹೇಳುತ್ತಾಳೆ ಇವಳು ಪ್ಲಾಸ್ಟಿಕ್ ಬಾಟಲ್ನಿಂದ ಹಾಲು ಕುಡಿಸುತ್ತಾಳೆ ಎಂದು. ರುಕ್ಮಿಣಿಯವರೇ, ಅದು ತಪ್ಪು. ನಾನು ಸ್ತನಪಾನದ ವಿಧಾನಗಳನ್ನು ಹೇಳುತ್ತೇನೆ, ಅದನ್ನು ಪಾಲಿಸಿ. ಮೊದಲನೆಯದಾಗಿ ತೊಟ್ಟಿಲು ಹಿಡಿದುಕೊಳ್ಳಿ, ನಂತರ ಅಡ್ಡ ತೊಟ್ಟಿಲು ಹಿಡಿತ ಹಾಗೂ ಫುಟ್ಬಾಲ್ ಹಿಡಿತ ಮತ್ತು ನಿಮ್ಮ ಬದಿಯಲ್ಲಿ ಮಲಗಿಸುವುದು. ಇದರಿಂದಾಗುವ ಅನುಕೂಲಗಳೆಂದರೆ ನಿಮ್ಮ ಮತ್ತು ಮಗುವಿನ ನಡುವೆ ಬಾಂಧವ್ಯವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಹೆಚ್ಚುವರಿ ತೂಕ ಕಡಿಮೆ ಮಾಡುವಲ್ಲಿ ಸಹಾಯವಾಗುತ್ತದೆ ಹಾಗೂ ಸ್ತನ, ಗರ್ಭಾಶಯ ಮತ್ತು ಅಂಡಾಶಯದ ಕ್ಯಾನ್ಸರ್ಗಳನ್ನು ತಡೆಯುತ್ತದೆ. ಮಗುವು ನಿದ್ದೆ ಮಾಡುತ್ತಿರುತ್ತಾಳೆ, ಅಡುಗೆ ಮಾಡುತ್ತಿರುತ್ತಾಳೆ ಮತ್ತು ರಾಜೇಶ್ ಪೇಪರ್ ಓದುತ್ತಿರುತ್ತಾನೆ. ಆ ಸಮಯದಲ್ಲಿ ಮಗು ಅಳಲು ಪ್ರಾರಂಭಿಸುತ್ತದೆ. ಆಗ ತಾಯಿಯಾದ ರುಕ್ಮಿಣಿಯು ಅಡುಗೆ ಮನೆಯಿಂದ ಕೈ ತೊಳೆದು ಓಡಿ ಬರುತ್ತಾಳೆ. ರಾಜೇಶ್ ಹೇಳುತ್ತಾನೆ, ನಿಧಾನ, ನಾನಿದ್ದೇನೆ, ನೀನು ಹೋಗು ಎಂದು ಕಳಿಸುತ್ತಾನೆ. ನಂತರ ಮಗುವನ್ನು ತೆಗೆದುಕೊಂಡು ರುಕ್ಮಿಣಿ ಕೈಗೆ ಕೊಡುತ್ತಾನೆ. ಕೊಟ್ಟು ತಾನು ಅಡಿಗೆ ಮಾಡಲು ಪ್ರಾರಂಭಿಸುತ್ತಾನೆ. ರುಕ್ಮಿಣಿ ಮುಗುಳ್ನಗುತ್ತಾಳೆ. ನಂತರ ರಾಜೇಶ್ ಅವರು ಆನ್ಲೈನ್ನಲ್ಲಿ ಪೇರೆಂಟಿಂಗ್ ಸೆಷನ್ ಅಟೆಂಡ್ ಮಾಡುತ್ತಾನೆ. ಈ ಸಹಾಯವೇ ಆಕೆಗೆ ವಿಶ್ರಾಂತಿ, ಧೈರ್ಯ, ತಣಿವಿಗೆ ಮೂಲವಾಯಿತು. 3 ಜನ ಸ್ತನಪಾನ ಮಾಡುವ ತಾಯಂದಿರು ನಗುತ್ತಾ ಮಾತನಾಡುತ್ತಾ ಕುಳಿತಿರುತ್ತಾರೆ. ಆ ಸಮಯದಲ್ಲಿ ರುಕ್ಮಿಣಿ ತನ್ನ ಮಗುವಿನೊಂದಿಗೆ ನಗುತ್ತಾ ಅಲ್ಲಿಗೆ ಬರುತ್ತಾಳೆ. ಎಲ್ಲರೂ ಸೇರಿ ನಗುತ್ತಾ ಅವಳನ್ನು ಮಾತನಾಡಿಸುತ್ತಾರೆ. ಆಶಾ ಕಾರ್ಯಕರ್ತೆ ಮುಗುಳ್ನಗುತ್ತಾ ಬಂದು ಸ್ತನಪಾನದ ಬಗ್ಗೆ ಮಾಹಿತಿ ನೀಡುತ್ತಾಳೆ. ನಿಮ್ಮ ನವಜಾತ ಶಿಶುವಿಗೆ ನೀವು ಸರಿಯಾಗಿ ಆಹಾರ ನೀಡುತ್ತಿದ್ದೀರಾ? ನೀಡುತ್ತಿದ್ದೇವೆ. ಸರಿ, ಪ್ರತಿ 2 ರಿಂದ 3 ಗಂಟೆಗಳಿಗೊಮ್ಮೆ ಆಹಾರ ನೀಡಿ. ಹಸಿವಿನ ಚಿಹ್ನೆಗಳನ್ನು ಗುರುತಿಸಿ. 6 ತಿಂಗಳವರೆಗೆ ವಿಶೇಷ ಎದೆ ಹಾಲುಣಿಸಿ. ಬಾಟಲ್ ಫೀಡಿಂಗ್ ಬದಲಿಗೆ ಸ್ತನ್ಯಪಾನವನ್ನು ಆರಿಸಿಕೊಳ್ಳಿ. ರುಕ್ಮಿಣಿ ರಾಜೇಶ್ ಅವರ ಪ್ರೀತಿಯ ಮಗುವೊಂದಿಗೆ ಮರದ ಕೆಳಗೆ ಕುಳಿತು ಮುದ್ದಾಡುತ್ತಿದ್ದಾರೆ. ಹಾಗೆ ಸುರೇಶ್ ಹಾಗೂ ಮೀನಾಕ್ಷಿ ಅವರ ಮುದ್ದು ಮಗಳೊಂದಿಗೆ ಆಟವಾಡುತ್ತಿದ್ದಾರೆ. ಆಶಾ ಕಾರ್ಯಕರ್ತೆ ದೂರದಿಂದ ಬಾಯ್ ಎಂದು ಹೇಳಿ ಹೋಗುತ್ತಾಳೆ. ತಾಯಿ ದೂರನ್ನು ಆದ್ಯತೆ ನೀಡಿ ಸ್ಥಿರ ಬೆಂಬಲ ವ್ಯವಸ್ಥೆಗಳನ್ನು ರಚಿಸೋಣ.